ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ, ನಿಮ್ಮ ಜೀವನಕ್ಕೆ ಹೀಗಿರಬೇಕು ಅಂದರೆ ಅದಕ್ಕೆ ನೀವೇ ಕಾರಣ. ಯಾಕೆ ಅಂದರೆ, ಈ ಜೀವನ ಹೇಗಿರಬೇಕು, ನಮ್ಮ ಜೀವನ ಹೇಗಿರಬೇಕು ಅಂತ ಕನಸು ಕಂಡವರು ಕೂಡ ನೀವೇ. ಅರ್ಧ ದಾರಿಯಲ್ಲಿ ಕನಸನ್ನ ಮುರ್ಕೊಳ್ಳೋರು ಕೂಡ ನೀವೇ ಆಗಿರ್ತೀರ. ಒಂದು ಕನಸನ್ನು ಕಂಡಾಗ ನೀವು ಹೀಗೆ ಬದುಕಬೇಕು, ನಾನು ಹಾಗೆ ಬರಬೇಕು, ನನ್ನ ಜೀವನ ಹೀಗೆ ಇರಬೇಕು ಅಂದ್ಕೊಂಡಾಗ ಅದಕ್ಕೆ ಪ್ರಯತ್ನ ಪಡಬೇಕಾಗಿರೋದು ನಿಮ್ಮ ಕರ್ತವ್ಯ. ಅದಲ್ಲದೆ ಬೇರೆ ಯಾರು ಬಂದು ನೀನು ಕನಸು ಕಂಡಿದ್ಯಾ, ನಿನ್ನ ಜೀವನ ಹಿಂಗಿರಬೇಕು ಹಂಗಿರ್ಬೇಕು ಅಂತ ರೂಪಿಸ್ಕೊಡೋಕ್ಕೆ ಯಾರೂ ಆಗೋದಿಲ್ಲ. ತಂದೆ ತಾಯಿ ಮಾಡ್ಬೋದು ವಿನಃ ಬೇರೆ ಯಾರು ಬಂದು ನಿಮ್ಮ ಬದುಕನ್ನು ಈ ರೀತಿ ಕಟ್ಕೊ ಆ ರೀತಿ ಕಟ್ಕೊ ಅಂತ ಹೇಳ್ಕೊಡೋಕ್ಕೂ ಆಗೋದಿಲ್ಲ. ನಿಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು. ಇವತ್ತು ನಿಮ್ಮ ಸುತ್ತಮುತ್ತ ಏನಿರುತ್ತೋ ಅದಕ್ಕೆ ನೀವೇ ಜವಾಬ್ದಾರರು. ನೀವು ಈ ರೀತಿ ಬದುಕ್ತಾ ಇದ್ದೀರಿ ಅಂದರೆ ಅದಕ್ಕೆ ಕಾರಣ ಕೂಡ ನೀವೇ ಆಗಿರ್ತೀರ. ಇಲ್ಲಿ ಯಾರನ್ನೂ ದೂಷಿಸಕ್ಕಂತೂ ಖಂಡಿತ ಆಗೋದಿಲ್ಲ. ಕನಸು ಕಂಡಾಗ ಕನಸನ್ನು ಬೆನ್ನೆತ್ತಿ ಹೋಗಬೇಕಾಗಿರೋದು ಜವಾಬ್ದಾರಿ ಕೂಡ ನಿಮ್ಮದು. ನೀವು ಕಂಡಿರೋ ಕನಸನ್ನ ಅರ್ಧದಲ್ಲಿ ಸ್ಟಾಪ್ ಮಾಡಿಕೊಂಡು ಯಾವುದೋ ಕಾರಣಕ್ಕೆ ಇನ್ನೊಂದು ಕಾರಣ ಕೊಟ್ಕೊಂಡು, ಇನ್ನೊಂದು ಕಾರಣಕ್ಕೆ ಮತ್ತೊಂದು ಕಾರಣ ಕೊಟ್ಕೊಂಡು, ಬೇಡದೇ ಇರೋದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡು ಲಾಸ್ ಆಗಿರೋದು ನೀವೇ. ಅಂದಮೇಲೆ ಅದು ಕಾರಣ ಕೂಡ ನೀವೇ ಆಗಿರ್ತೀರಲ್ಲ. ಸಂದರ್ಭಗಳು, ಸನ್ನಿವೇಶಗಳು ಎಂಥದ್ದೇ ಇರಲಿ, ಸಂದರ್ಭಗಳನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಕನ್ವರ್ಟ್ ಮಾಡ್ಕೊಳ್ಳೋಂಥ ತಾಕತ್ತು, ವಿನಯತೆ ನಿಮಗಿರಬೇಕು. ಇಲ್ಲ ನನಗೆ ಅವ್ರು ಅಂದಿದ್ದಾರೆ, ನಾನು ಇವರು ಅಂದಿದ್ದಾರೆ, ನನಗೆ ಬೇಜಾರಾಗಿದೆ ಅಂತೆಲ್ಲ ಒಂದು ಹೇಳಿಕೆ ಕೊಟ್ಕೊಂಡು ಕೂರ್ತಾ ಹೋದರೆ ಜೀವನ ನಿಮ್ಮದು ಹೇಗಾಗತ್ತೆ? ಅದಕ್ಕೆ ಹೊಣೆ ನೀವೇ ಆಗಿರ್ತೀರ. ಸನ್ನಿವೇಶ ಎಂಥದ್ದೇ ಇರಲಿ, ಹೌದು, ಪ್ರತಿಯೊಬ್ಬರ ಜೀವನದಲ್ಲೂ ಸನ್ನಿವೇಶಗಳು ಕೆಲವೊಂದು ಒಳ್ಳೆಯ ರೀತಿ ಇರುತ್ತೆ, ಇನ್ನೊಂದು ಕೆಲವೊಂದು ಕೆಟ್ಟ ರೀತಿ ಕೂಡ ಇರುತ್ತೆ. ನಿಮಗೆ ಕೆಟ್ಟದ್ದನ್ನು ಒಳ್ಳೆ ರೀತಿ ಮಾಡ್ಕೊಳ್ಳೋಂಥ ಸನ್ನಿವೇಶ ಬಂದರೂ ಸಂತೋಷ, ಬಂದಿಲ್ಲ ಅಂದರೂ ಸಂತೋಷ. ಅದನ್ನು ನಿಮಗೆ ಹೇಗೆ ಬೇಕೋ ಹಾಗೆ ಟರ್ನ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ಖಂಡಿತ ನಿಮಗಿರುತ್ತೆ. ಆದರೆ ಯಾವತ್ತೂ ನೆನ್ಪಿಟ್ಕೊಳ್ಳಿ, ಒಳ್ಳೆಯದನ್ನು ಅಷ್ಟೇ ಸ್ಪ್ರೆಡ್ ಮಾಡಬೇಕು, ಒಳ್ಳೆಯದನ್ನು ಅಷ್ಟೇ ಮಾಡಿ. ನೀವು ಕೂಡ ಇವತ್ತು ನಿಮ್ಮ ಜೀವನದಲ್ಲಿ ಒಳ್ಳೆಯ ರೀತಿ ಇರ್ಬೋದು, ನೀವು ಇಲ್ಲ ತುಂಬ ಉತ್ತುಂಗದಲ್ಲಿರ್ಬೋದು, ಇಲ್ಲ ತುಂಬ ಡೌನಲ್ಲಿರ್ಬೋದು, ಇಲ್ಲ ಆ್ಯಾವ್ರೇಜಲ್ಲಿರ್ಬೋದು. ಆ ಎಲ್ಲ ಸನ್ನಿವೇಶಗಳಿಗೂ ನೀವೇ ಕಾರಣ ಆಗಿರ್ತೀರ. ಒಂದು ಕನಸನ್ನು ಕಂಡು ನಾನು ಈ ರೀತಿ ಆಗಬೇಕು ಅಂತ ಅಂದ್ಕೊಂಡಾಗ ಖಂಡಿತ ಅದರಿಂದ ಹೋಗ್ತಾನೆ ಇರಬೇಕು, ಬೆಳೀತಾನೆ ಇರಬೇಕು. ನಾಳೆ ಅವ್ರು ನನ್ನ ಬಗ್ಗೆ ಏನು ಅನ್ಕೋತಾರೋ, ಇವ್ರು ನನ್ನ ಬಗ್ಗೆ ಏನು ಅನ್ಕೋತಾರೋ, ನಾನು ಈ ರೀತಿ ಮಾಡಿದ್ದೀನಿ ಅದಕ್ಕೆ ಅವರೆಲ್ಲ ನೋಡಿ ನಗ್ತಾರೇನೋ, ನಾಳೆ ಯಾರು ಬಂದು ನಿಮ್ಮ ಜೊತೆ ಇರಲ್ವಲ್ಲ. ಯಾರಿಗೂ ಅಷ್ಟು ಟೈಮು ಕೂಡ ಇಲ್ಲ. ನೆನಪಲ್ಲಿ ಇಟ್ಕೊಳ್ಳಿ ಅದನ್ನು. ಸಂದರ್ಭಗಳನ್ನು, ಸನ್ನಿವೇಶಗಳನ್ನು ನಿಮ್ಮ ಕಡೆ ತಿರುಗಿಸ್ಕೊಂಡು ಚೆನ್ನಾಗಿ ಬದುಕಿ ಬಾಳಬೇಕಾದವರು ನೀವು. ನಿಮ್ಮ ಗುರಿ ನಿಮ್ಮ ಕಡೆಗೆ ಇರಬೇಕು. ನಾನು ಕನಸ್ಕೊಂಡಿದ್ದೆ ನಾನು ಈ ರೀತಿ ಇಲ್ಲ, ನಾನು ಆ ರೀತಿ ಇದ್ದೀನಿ, ನಾನು ಅಂದ್ಕೊಂಡಾಗ ಅವ್ರು ಬದುಕ್ತಾ ಇದ್ದಾರೆ, ನಾನು ಯಾಕೆ ಈ ರೀತಿ ಆದೆ ಅಂದರೆ ಅದು ನಿನ್ನ ಹಣೆ ಬರ. ಪ್ರತಿಯೊಂದಕ್ಕೂ ಹಣೆ ಬರನ ಹುಡುಕ್ತಾ ಹೋಗ್ತೀವಿ ನಾವು. ಹಾಗಾಗಿ ಹಣೆ ಬರನ್ನ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ಲೋ ಬಿಟ್ಬಿಡಿ, ಪ್ರಯತ್ನ ಪಡ್ತಾನೆ ಹೋಗಿ. ಜೀವನ ಪೂರ್ತಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ಕಲ್ತ್ಕೊಳ್ಳಿ. ನೀವು ಪಾಸಿಟಿವ್ ಆಗಿಲ್ಲ ಅಂತ ಸನ್ನಿವೇಶಗಳು, ಸಂದರ್ಭಗಳನ್ನು ಎಣಿಸ್ತಾ ಹೋದರೆ ಖಂಡಿತ ಗೆಲುವು ನಿಮ್ಮದು ಹೇಗಾಗುತ್ತೆ? ಖಂಡಿತ ಆಗೋದಿಲ್ಲ ತಾನೇ. ಹಾಗಾಗಿ ಇವತ್ತಿನ ಪರಿಸ್ಥಿತಿಗೆ, ನಿಮ್ಮ ಸನ್ನಿವೇಶಕ್ಕೆ ನೀವೀಗಿದ್ದೀರಾ ಅಂದರೆ ಅದಕ್ಕೆ ಕಾರಣ ನೀವೇ ಆಗಿರ್ತೀರ. ನಿಮ್ಮ ಸುತ್ತಮುತ್ತ ಏನಿರುತ್ತೋ ಅದನ್ನು ನೀವು ಒಳ್ಳೆಯ ರೀತಿ ಕನ್ವರ್ಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ಒಂದು ಪಾಸಿಟಿವಿಟಿನ ಸ್ಪ್ರೆಡ್ ಮಾಡ್ತಾ ಹೋಗಿ. ಇವತ್ತು ಈ ರೀತಿ ನೀವು ಬದುಕನ್ನು ಕಟ್ಕೊಂಡಿದ್ದೀವಿ ಅಂದರೆ ಆ ಬದುಕಿಗೆ ನೀವೇ ಕಾರಣ ಆಗಿರ್ತೀರ, ಖಂಡಿತ ಅಲ್ವಾ? ಹಾಗಾಗಿ ಒಂದು ಕನಸನ್ನು ಕಟ್ಟಿದ ಮೇಲೆ ಆ ಕನಸನ್ನು ಬೆನ್ನೆತ್ತಿ ಹೋಗ್ತಾನೆ ಇರಬೇಕು. ನನ್ನ ಕೈಯಲ್ಲಿ ಆಗಲ್ಲ, ನಾನು ಮಾಡಲಾರೆ ಅಂತ ನೀವು ಬಿಟ್ಟರೆ ಅದಕ್ಕೆ ತಪ್ಪು ನೀವೇ ಹೊಣೆ ಆಗಿರ್ತೀರ. ಬೇರೆ ಯಾರು ಬಂದು ಆಗೋದಿರಲ್ಲ ತಾನೆ. ಜೀವನ ಕೂಡ ಹಾಗೆ ಓಡ್ತಾ ಇದೆ. ಜೀವನ, ಪ್ರಪಂಚ ಓಡ್ತಾ ಇರೋ ಪ್ರಪಂಚದ ಜೊತೆಗೆ ಹೆಜ್ಜೆ ಹಾಕ್ತಾ ಹೋಗಿ. ಗೆಲುವು ಖಂಡಿತ ನಿಮ್ಮದಾಗತ್ತೆ. ಪ್ರಪಂಚ ಓಡ್ತಾ ಇದೆ, ನಾವಿನ್ನ ಇಲ್ಲೇ ಇದ್ದೀವಿ, ಅಪ್ಡೇಟ್ ಆಗಿಲ್ಲ ಅಂದರೆ ಅದು ನಿಮ್ಮ ತಪ್ಪು. ಹಾಗಾಗಿ ಓಡ್ತಾ ಇರೋ ಪ್ರಪಂಚದ ಜೊತೆಗೆ ಹೆಜ್ಜೆ ಆಗಿ ಖಂಡಿತ ಗೆಲುವು ನಿಮ್ಮದಾಗತ್ತೆ. ಇವತ್ತು ನಿನ್ನ ಅಂದ್ಕೊಂಡಿರೋ ಪರಿಸ್ಥಿತಿಗೆ ಬೇರೆ ಒಬ್ಬರಿದ್ದಾರೆ, ನಾನು ಈ ಪರಿಸ್ಥಿತಿಯಲ್ಲೇ ಇದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವಲ್ವಾ? ಪರಿಸ್ಥಿತಿಗೆ ಹೊಂದ್ಕೊತಾ ಹೋಗಿ. ಹೊಂದ್ಕೊಂಡು ನೀವು ಬೆಳಿಬೇಕು ಅನ್ನೋ ಕನಸು ಕಟ್ಟಿದ್ರೆ ಅದನ್ನು ಮೂವ್ ಆನ್ ಆಗ್ತಾ ಇರಿ. ಒಂದು ಕಂಫರ್ಟ್ ಝೋನಿಂದ ಆಚೆ ಬನ್ನಿ. ಕಂಫರ್ಟ್ ಝೋನ್ ಒಳಗಡೆ ನಾನು ಹೀಗೆ ಇರಬೇಕು, ಹೀಗೆ ಆಗಬೇಕು, ಹೀಗೆ ಬದುಕಬೇಕು ಅಂದರೆ ಖಂಡಿತ ಆಗೋದಿಲ್ಲ. ನಿಮ್ಮ ಕಂಫರ್ಟ್ ಝೋನಿಂದ ಒಂದು ಸ್ಟೆಪ್ ಆಚೆ ಬಂದು, ಒಂದು ಸ್ಟೆಪ್ ಬರ್ತಿರೋ, 2 ಸ್ಟೆಪ್ ಬರ್ತಿರೋ ಅದು ನಿಮಗೆ ಸೇರಿರೋಂಥದ್ದು.
ಒಂದು ಸ್ಟೆಪ್ ಆಚೆ ಬಂದು ಕಂಪ್ಲೀಟಾಗಿ ಜಗತ್ತನ್ನು ನೋಡಿ. ಕಂಫರ್ಟ್ ಝೋನಿಂದ ಆಚೆ ಬಂದಾಗ ಕೆಲವೊಂದು ಏರುಪೇರು ಆಗ್ಬೋದು, ಕೆಲವೊಂದು ಕಂಫರ್ಟಬಿಲಿಟಿ ಆಗೂ ಇರ್ಬೋದು. ಅದು ಹೇಳೋಕ್ಕಾಗಲ್ಲ, ನಿಮ್ಮ ಸನ್ನಿವೇಶಗಳಿಗೆ ಅದು ಅನುಗುಣವಾಗಿರುತ್ತೆ. ಹಾಗಾಗಿ ಜೀವನ ಒಂದೇ ಜೀವನ ಇರುತ್ತೆ. ಆದಷ್ಟು ಒಳ್ಳೆಯದನ್ನು ಸ್ಪ್ರೆಡ್ ಮಾಡಿ, ಒಳ್ಳೆಯದನ್ನು ಅಷ್ಟೇ ಮಾಡಿ. ಅವ್ರೇನು ಅನ್ಕೋತಾರೋ ಇವರೇನು ಅನ್ಕೋತಾರೋ ಅಂತ ಯೋಚನೆ ಮಾಡ್ತಾ ಕೂರಬೇಡಿ. ಇವತ್ತಿನ ನಿಮ್ಮ ಪರಿಸ್ಥಿತಿಗೆ ನೀವೇ ಕಾರಣ ಅನ್ನೋದನ್ನು ಖಂಡಿತ ಮರೆಯದೇ ಇರಿ. ನಿಮ್ಮ ಪರಿಸ್ಥಿತಿ ಸನ್ನಿವೇಶಗಳು ಎಂಥದ್ದೇ ಆಗಿರಲಿ, ಒಳ್ಳೆಯದನ್ನು ಥಿಂಕ್ ಮಾಡೋರಿಗೆ ಒಳ್ಳೆಯದಾಗೇ ಆಗುತ್ತೆ. ಹಾಗಾಗಿ ನೀವು ಸದಾ ಖುಷಿಯಾಗಿರಿ, ನೆಮ್ಮದಿಯಾಗಿರಿ, ಒಳ್ಳೆಯದನ್ನೇ ಯೋಚನೆ ಮಾಡ್ತಾಯಿರಿ. ಮೈಂಡಲ್ಲಿ ಒಳ್ಳೆಯದಿರಲಿ, ಮನಸ್ಸಲ್ಲಿ ಒಳ್ಳೆಯದಿರಲಿ, ಆಲೋಚನೆಗಳಲ್ಲಿ ಒಳ್ಳೆಯದಿರಲಿ. ನಿಮ್ಮ ಆಲೋಚನೆಗಳು ಒಳ್ಳೆಯದಾದಾಗ ನೀವು ನಡೆಯುವಂಥ ದಾರಿ ಕೂಡ ಒಳ್ಳೆಯದಾಗಿರುತ್ತೆ. ಯಾವಾಗ ಆಲೋಚನೆಗಳು ಕೆಟ್ಟದಾಗಿರುತ್ತವೋ ನೀವು ನಡೆಯೋ ದಾರಿ ಕೂಡ ಕೆಟ್ಟದಾಗಿರುತ್ತೆ. ಮನಸ್ಸು ನಿರ್ಮಲವಾಗಿರಲಿ. ನಿಮ್ಮ ಇವತ್ತಿನ ಪರಿಸ್ಥಿತಿಗೆ ನೀವೇ ಕಾರಣ ಆಗಿರ್ತೀರ, ನೆನಪಿರಲಿ. ಖುಷಿಯಾಗಿರಿ, ನೆಮ್ಮದಿಯಾಗಿರಿ ಎಲ್ಲರೂ. ವಿಡಿಯೋ ಪೂರ್ತಿ ನೋಡಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.